ಬೆಂಗಳೂರಿನ ಕಾಡುಗೋಡಿಯಲ್ಲಿ ನಡೆದ ಮಗುವಿನ ಹತ್ಯೆ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಒಬ್ಬ ಸುಂದರಿ ತನ್ನ ಅಕ್ರಮ ಸಂಬಂಧಕ್ಕಾಗಿ ತನ್ನದೇ ಮಗುವನ್ನ ಕೊಂದಳು ಅನ್ನುವುದು ಮೇಲ್ನೋಟದ ಕಥೆ. ಆದ್ರೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೇಳಿದ್ರೆ ನಿಜಕ್ಕೂ ನೀವು ದಂಗಾಗಿ ಹೋಗ್ತೀರಾ. ಒಂದು ಹೆಣ್ಣಿನ ಸೌಂದರ್ಯ, ಗಂಡಿನ ಹಣಬಲ, ಅಕ್ರಮ ಸಂಬಂಧ ಇವೆಲ್ಲ ಒಟ್ಟಾಗಿ ಸೇರಿದ್ರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಈ ಅಕ್ರಮ ಸಂಬಂಧದ ಜೋಡಿಗಳ ಜೊತೆ ಕೈ ಜೋಡಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಹಾಗಾದ್ರೆ ಅವತ್ತು ಏನಾಯ್ತು ಅಂತ ನೋಡೋಣ ಬನ್ನಿ. ಅದು ಮಾರ್ಚ್ ತಿಂಗಳ ಕೊನೆಯ ವಾರ. ಬೆಂಗಳೂರಿನ ಕಾಡುಗೋಡಿಯಲ್ಲಿ ಮಗುವೊಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿತು. ಅದರ ಹೆಸರು ವೆನಿಲಾ. ಅದರ ತಾಯಿ ಸಿಂಗಲ್ ಪೇರೆಂಟ್. ಯಾಕಂದ್ರೆ 3-4 ತಿಂಗಳ ಹಿಂದೆ ಆಕೆ ತನ್ನ ಗಂಡನಿಂದ ದೂರ ಆಗಿದ್ಲು. ಆಕೆಯ ಹೆಸರು ಪ್ರಿಯಾಂಕಾ. ಈ ಫೋಟೋ ನೋಡಿ, ಇದರಲ್ಲಿರೋ ಈ ಚಂದದ ಮುಖದ ಚೆಲುವೆಯೇ ಪ್ರಿಯಾಂಕಾ. ಒಬ್ಬಂಟಿ ಹೆಣ್ಣಿನ ಮಗು ವೆನಿಲಾ ಸಾಯುವ ದಿನ ಏನಾಯ್ತು ಅಂತ ವಿಚಾರಿಸಿದಾಗ ಈ ಪ್ರಿಯಾಂಕಾ ಎರಡೆರಡು ರೀತಿಯ ಕತೆ ಹೇಳಿದ್ಲು. ಇದರಿಂದ ಕೊಂಚ ಅನುಮಾನ ಬಂದ ಆಕೆಯ ಹಳೆ ಗಂಡ ಪ್ರವೀಣ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಪೊಲೀಸರು ಬಂದು ವಿಚಾರಿಸಿದಾಗ ಮಗುವಿಗೆ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ, ಇದ್ದಕ್ಕಿದ್ದಂತೆ ಮಗು ತೀರಿ ಹೋಗಿದೆ, ಇದರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ ನಾಟಕವಾಡಿದ್ಲು ಈ ಪ್ರಿಯಾಂಕಾ. ಈ ಮಗುವಿನ ದೇಹವನ್ನ ಪ್ರೊಸೀಜರ್ ಪ್ರಕಾರ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದ ನಂತರ ಆ ಮಗುವಿನ ತಂದೆ ಪ್ರವೀಣ್ ಅದನ್ನ ವಿದೇಶದಲ್ಲಿರುವ ತನ್ನ ಅಕ್ಕನಿಗೆ ಕಳಿಸಿದ್ರು. ಪ್ರವೀಣ್ ಅವರ ಅಕ್ಕ ಕೂಡ ವೈದ್ಯರಾಗಿದ್ರಿಂದ ಅವರು ಆ ರಿಪೋರ್ಟ್ ನೋಡಿ ಅಕ್ಷರಶಃ ಗಾಬರಿಯಾಗಿದ್ರು. ಯಾಕೆಂದ್ರೆ ಮಗುವಿನ ಸಾವು ಸಹಜವಾಗಿರ್ಲಿಲ್ಲ, ಅದನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿತ್ತು. ಜೊತೆಗೆ ಮಗುವಿನ ಶ್ವಾಸಕೋಶದ ನಾಳಗಳು ತುಂಡು ತುಂಡಾಗಿದ್ವು. ಅಲ್ಲಿಗೆ ಯಾರೋ ಮಗುವನ್ನ ಬಲವಂತವಾಗಿ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂತ ಗೊತ್ತಾಗಿತ್ತು. ಆದ್ರೆ ಇಲ್ಲಿ ಅನುಮಾನ ಬರುವುದು ಪೊಲೀಸರ ಮೇಲೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಲುಪಿ 1 ತಿಂಗಳಾದ್ರೂ ಪೊಲೀಸರು ಮಾತ್ರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ವರದಿಗಳ ಪ್ರಕಾರ ಅವರು FIR ಕೂಡ ಮಾಡಿರ್ಲಿಲ್ವಂತೆ. ಹಾಗಾದ್ರೆ ಮಗುವಿನ ಕೊಲೆಯ ಬಗ್ಗೆ ಗೊತ್ತಿದ್ದು 1 ತಿಂಗಳು ಪೊಲೀಸರು ಯಾಕೆ ಸುಮ್ಮನಿದ್ರು? ಇದರ ಹಿಂದೆ ಕೋಟ್ಯಾಧೀಶ್ವರನೊಬ್ಬನ ಕೈವಾಡ ಇತ್ತ? ಪೊಲೀಸರ ಜೇಬಿಗೆ ಲಕ್ಷ ಹಣ ಇಳಿದಿತ್ತ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅಸಲಿಗೆ ಈ ಸಾವಿನ ಹಿಂದಿರುವ ಕೋಟ್ಯಾಧೀಶ್ವರ ಯಾರು ಅಂತ ನಿಮ್ಗೆ ಪ್ರಶ್ನೆ ಬಂದಿರಬಹುದು. ಅವನ ಹೆಸರು ಮೋಹನ್. ಈ ಮೋಹನ್ ಕೂಡ ಮಗುವಿನ ಸಾವಿನ ದಿನ ಪ್ರಿಯಾಂಕಾ ಜೊತೆಗಿದ್ದ ಅನ್ನೋದು ಗೊತ್ತಾಗಿದೆ. ಆಗ ಪೊಲೀಸರು ನಿಧಾನವಾಗಿ 1 ತಿಂಗಳ ನಂತರ ಆತನನ್ನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಈಗ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ. ಈ ಮಗುವನ್ನ ನಾವೇ ಕೊಂದಿದ್ದು ಅಂತ ಹೇಳಿದ್ದಾನೆ. ನಾವೇ ಅಂದ್ರೆ ಪ್ರಿಯಾಂಕಾ ಮತ್ತು ಮೋಹನ್. ಹಾಗಾದ್ರೆ ಇವರಿಬ್ಬರ ಸಂಬಂಧ ಹೇಗಾಯ್ತು? ಈ ಮಗು ಏನ್ ಮಾಡಿತ್ತು ಅಂತ ಕೂಡ ಕೇಳಬೇಕು ಅನ್ಸುತ್ತೆ. ಅದರ ಹಿಂದೆ ಮತ್ತೊಂದು ಸಣ್ಣ ಕಥೆ ಇದೆ. ಅಸಲಿಗೆ ಕಾಲೇಜು ದಿನಗಳಲ್ಲಿ ಈ ಪ್ರಿಯಾಂಕಾ ಜನರ ಕಣ್ಣು ಕುಕ್ಕುವಂತ ಚೆಲುವೆಯಾಗಿದ್ಲು. ಆ ಸಮಯದಲ್ಲಿ ಕಾಲೇಜಿನ ರೋಡ್ ರೋಮಿಯೋ ಮೋಹನ್ ಇವಳ ಕಣ್ಣಿಗೆ ಹೀರೋ ತರ ಕಾಣಿಸ್ತಿದ್ದ. ಇಬ್ಬರಿಗೂ ದಿನ ಕಳೆಯೋಷ್ಟರಲ್ಲಿ ಪ್ರೀತಿಯಾಗಿತ್ತು. ಇಬ್ರು ಸುತ್ತಾಡಿ ಕಾಲ ಕಳೆದ್ರು. ಕೊನೆಗೆ ಆ ಪ್ರೀತಿ ಕಾಲೇಜಲ್ಲೇ ಎಂಡ್ ಆಗಿ ಪ್ರಿಯಾಂಕಾಳನ್ನ ಖಾಸಗಿ ಶಾಲೆಯ ಮಾಲೀಕರಾದ ಪ್ರವೀಣ್ ಅವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ವಕೀಲೆಯಾಗಿದ್ದ ಪ್ರಿಯಾಂಕಾ ದಾವಣಗೆರೆಯಲ್ಲಿ ಗಂಡನ ಜೊತೆ ಸಂಸಾರ ಹೂಡಿದ್ರು. ಮುದ್ದಾದ ಹೆಂಡತಿಯನ್ನ ಪ್ರವೀಣ್ ಕೂಡ ಚೆನ್ನಾಗೇ ನೋಡ್ಕೊಳ್ತಿದ್ರು. ಇವರಿಗೆ 2 ಮಕ್ಕಳಿದ್ವು. ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕಾ ತನ್ನ ತವರು ಮನೆಯ 50 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಹೋಗ್ಬೇಕು ಅಂದಿದ್ಲು. ಕಳಿಸಿದ ನಂತರ ಜಮೀನು ವಿವಾದ ಮುಗಿಸಿ ವಾಪಸ್ ಬರೋಕೆ ಹಲವು ದಿನಗಳಾಗಿದ್ವು. ಈ ಹಲವು ದಿನಗಳಲ್ಲಿ ಪ್ರಿಯಾಂಕಾ ಬೆಂಗಳೂರಿನಲ್ಲಿ ತನ್ನ ಹಳೆಯ ಗೆಳೆಯ ಮೋಹನ್ನನ್ನ ಭೇಟಿ ಮಾಡಿದ್ಲು. ಆಗಿನ ರೋಡ್ ರೋಮಿಯೋ ಈಗ ಲ್ಯಾಂಡ್ ಡೆವಲಪರ್ ಆಗಿದ್ದ. ಪ್ರಿಯಾಂಕಾ ಗಂಡನಿಗಿಂತ ಹೆಚ್ಚು ಹಣ ಮಾಡಿ ಐಷಾರಾಮಿ ಬದುಕನ್ನ ಕಟ್ಕೊಂಡಿದ್ದ. ಈ ಕೋಟ್ಯಾಧೀಶ್ವರನ ಮೇಲೆ ಪ್ರಿಯಾಂಕಳಿಗೆ ಮತ್ತೆ ಮನ್ಸಾಗತ್ತೆ. ಇಬ್ರು ಹಳೆ ಲವ್ವಿ ಡವಿಯನ್ನ ಮತ್ತೆ ಮುಂದುವರ್ಸಿದ್ರು. ನಿನ್ನ ಗಂಡನನ್ನ ಬಿಟ್ಟು ಬಂದ್ಬಿಡು, ಇಬ್ರು ಸುಖವಾಗಿ ಹೊಸ ಬದುಕು ಶುರು ಮಾಡೋಣ ಅಂದಿದ್ದ ಈ ಮೋಹನ್. ಇದಕ್ಕಾಗಿ ಗಂಡನ ಜೊತೆ ಜಗಳ ಆಡಿ ಬಲವಂತವಾಗಿ ವಿಚ್ಛೇದನಕ್ಕೆ ಸಹಿ ಕೂಡ ಮಾಡಿಸಿಕೊಂಡಿದ್ರು. ಇದರ ಮಧ್ಯೆ ಈ ಪ್ರಿಯಾಂಕಾ ಗಂಡನ ಮನೆಯಲ್ಲಿರುವಾಗಲೇ ಕಾಶಿಗೆ ಹೋಗಿ ಬಂದಿದ್ಲಂತೆ. ಅಸಲಿಗೆ ವಿಚ್ಛೇದನ ಕೇಳುವಾಗ ನಾನು ಕಾಶಿಗೆ ಒಬ್ಳೇ ಹೋಗಿರ್ಲಿಲ್ಲ, ನಾನು ಮೋಹನ್ ಇಬ್ರು ಕಾಶಿಗೆ ಹೋಗಿ ಮದುವೆ ಆಗಿದ್ದೇವೆ ಅನ್ನೋ ಸತ್ಯ ಕೂಡ ಹೇಳಿದ್ಲು. ಇದರ ಜೊತೆ ಅದೇ ಟ್ರಿಪ್ ನಲ್ಲಿ ಖಾಸಗಿ ಹೋಟೆಲ್ ರೂಮ್ ನಲ್ಲಿ ನಮ್ಮ ಹನಿಮೂನ್ ಕೂಡ ಮುಗಿಸಿದ್ದೇವೆ, ಇನ್ನು ನಿನ್ನ ಜೊತೆ ಹೇಗೆ ಬದುಕಲಿ ಅಂತ ರಂಪಾಟ ಮಾಡಿ ವಿಚ್ಛೇದನವನ್ನ ಪಡೆದಿದ್ಲಂತೆ. ಗಂಡ ಹೆಂಡತಿ ದೂರವಾದಾಗ ದೊಡ್ಡ ಮಗಳು ಗಂಡನ ಜೊತೆ, ಚಿಕ್ಕ ಮಗಳು ಹೆಂಡತಿ ಜೊತೆ ಇರಬೇಕು ಅಂತ ತೀರ್ಮಾನ ಆಯ್ತು. ಚಿಕ್ಕ ಮಗಳು ವೆನಿಲಾ ಮುದ್ದಾದ ಮಗು. ಆದ್ರೆ ಆ ಮಗುವನ್ನ ಕರೆತಂದ ಪ್ರಿಯಾಂಕಳಿಗೆ ಖುಷಿ ಇರಲಿಲ್ಲ. ಯಾಕಂದ್ರೆ ಅದು ಅವಳ ಅಕ್ರಮ ಸಂಬಂಧಕ್ಕೆ ಬೇಕಾದ ಪ್ರೈವಸಿಯನ್ನ ಕೊಡ್ತಿರ್ಲಿಲ್ಲ. ಜೊತೆಗೆ ಮೊದಲ ಗಂಡನ ಮಗುವನ್ನ ಇಟ್ಕೊಂಡು ಮೋಹನ್ ಜೊತೆ ಬದುಕೋಕೆ ಕಷ್ಟ ಆಗಿತ್ತು.
ಮೋಹನ್ ಮತ್ತು ಪ್ರಿಯಾಂಕಾ ತಮ್ಮದೇ ಆದ ಮತ್ತೊಂದು ಮಗು ಮಾಡ್ಕೊಳ್ಳೋಕೆ ಪ್ಲಾನ್ ಕೂಡ ಮಾಡಿದ್ರು. ಹಾಗಾದ್ರೆ ಈ ಮಗುವನ್ನ ಏನ್ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ಇದನ್ನ ಮುಗಿಸ್ಬಿಡೋಣ ಅಂತ ಮೋಹನ್ ಐಡಿಯಾ ಕೊಟ್ಟಿದ್ದ. ಮೋಹನ್ ಐಡಿಯಾ ಒಪ್ಪದ ಪ್ರಿಯಾಂಕಾ ನಾನು ಮಾತ್ರ ಈ ಕೆಲಸ ಮಾಡೋದಿಲ್ಲ ಅಂದ್ಲು. ಅದಕ್ಕೆ ಮೋಹನ್ ನೀನು ಸುಮ್ನಿದ್ಬಿಡು, ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ಅವತ್ತು ಮುಹೂರ್ತವನ್ನ ಫಿಕ್ಸ್ ಮಾಡಿ ಆ ಕಂದಮ್ಮನ್ನ ಕತ್ತು ಹಿಸುಕಿ ಅದರ ಹೊಟ್ಟೆಗೆ ಬಲವಾಗಿ ಒದ್ದು ಉಸಿರು ನಿಲ್ಲಿಸಿದ್ದ. ನಂತರ ಏನು ನಡೆದೇ ಇಲ್ಲ ಎಂಬಂತೆ ಬಟ್ಟೆ ಬದಲಿಸಿಕೊಂಡು ನಾರ್ಮಲ್ ಆಗಿದ್ದ. ಆದ್ರೆ ಯಾವಾಗ ಪೊಲೀಸರು ಅನುಮಾನ ಬಂದು ಅವತ್ತು ನೀವು ಮತ್ತು ಮಗು ಹಾಕಿದ್ದ ಬಟ್ಟೆ ಕೊಡಿ ಅಂತ ಕೇಳಿದ್ರು, ಆಗ ಇವರ ಬಟ್ಟೆ ಬದಲಿಸಿ ಕೊಟ್ಟಿದ್ರು. ಮಗುವಿನ ಬಟ್ಟೆಯನ್ನ ವಾಷಿಂಗ್ ಮಿಷಿನ್ ನಲ್ಲಿ ಚೆನ್ನಾಗಿ ತೊಳೆದು ಕೊಟ್ಟಿದ್ರು. ಘಟನೆ ನಡೆದ ದಿನ ಸಿಸಿಟಿವಿ ಕ್ಯಾಮೆರಾಗಳು ನೋಡಿದಾಗ ಇವರಿಬ್ರು ಕಳ್ಳರಂತೆ ಓಡಾಡಿದ ದೃಶ್ಯಗಳು ಇದ್ವು. ಅಲ್ಲದೆ ಮಗು ಸತ್ತ ಕೆಲವೇ ದಿನಗಳಲ್ಲಿ ಇವರಿಬ್ರು ಬೆಂಗಳೂರಿನ ಬೀದಿಗಳಲ್ಲಿ ಕೈ ಹಿಡಿದು ಖುಷಿಯಾಗಿ ಸುತ್ತಾಡಿದ್ರು. ಇದೆಲ್ಲಾ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಮೋಹನ್ ತನಿಖೆ ಮಾಡಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇಷ್ಟಾದ್ರೂ ಮಗುವಿನ ತಾಯಿ ಪ್ರಿಯಾಂಕಾ ಮಾತ್ರ ಯಾರ ಕೈಗೂ ಸಿಕ್ಕಿಲ್ಲ. ಆ ಚಾಲಾಕಿ ಹೆಣ್ಣು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ತಲೆ ತಪ್ಪಿಸ್ಕೊಂಡಿದ್ದಾಳೆ. ಈಕೆ ಬಂಧನವಾದ ನಂತರ ಮತ್ತಷ್ಟು ಸತ್ಯಗಳು ಹೊರ ಬರಬೇಕಿದೆ. ಅಸಲಿಗೆ ಮಗುವಿನ ಕೊಲೆಯಲ್ಲಿ ಅವಳದ್ದೇ ಹೆಚ್ಚು ಪಾತ್ರ ಇದೆ ಎನ್ನುವ ರೀತಿಯಲ್ಲಿ ಮೋಹನ್ ಹೇಳಿದ್ದಾನಂತೆ. ಆದ್ರೆ ಪ್ರಿಯಾಂಕಾ ಯಾವ ಕಥೆ ಹೇಳ್ತಾಳೆ ಅನ್ನೋದನ್ನ ಕೇಳಿ ಕೊನೆಗೆ ಟೆಕ್ನಿಕಲ್ ಸಾಕ್ಷಿಗಳನ್ನ ಕಲೆ ಹಾಕಿ ಅದರ ಆಧಾರದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಅಂತಿಮ ರಿಪೋರ್ಟ್ ಅನ್ನ ಸಲ್ಲಿಸಲಿದ್ದಾರೆ. ಅದೇನೇ ಇರ್ಲಿ, ತಮ್ಮ ಸುಖಕ್ಕಾಗಿ ಪುಟ್ಟ ಕಂದಮ್ಮನನ್ನ ಕೊಂದ ಈ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗ್ಲಿ. ಇವರಿಗೆ ಕೊಡುವ ಶಿಕ್ಷೆಯಿಂದ ಮುಂದೆ ಇಂಥ ಘಟನೆಗಳು ನಡೆಯದೇ ಇರಲಿ ಅಂತ ಆಶಿಸೋಣ.